ಜಿಹಾದ್ ಅಂದ್ರೆ ಏನು ಅಂತ? ಜಿಹಾದ್ ಅಂದ್ರೆ ಶ್ರಮ ಪಡೋದು, ಅದರ ಅರ್ಥನೇ ಶ್ರಮ ಪಡೋದು. ಓಕೆ. ಆದ್ರೆ ಜಿಹಾದ್ ಫೀ ಸಬೀಲಿಲ್ಲ ಅಂತ ಹೇಳುವಾಗ ಯುದ್ಧದಲ್ಲಿ ನಮ್ಮ ಶತ್ರುಗಳನ್ನು ನಾವು ಯುದ್ಧದಲ್ಲಿ ಫೈಟ್ ಮಾಡ್ತೀವಲ್ಲ, ಅದನ್ನ ಜಿಹಾದ್, ಅದೇ ಜಿಹಾದ್. ಬಟ್ ಜಿಹಾದ್ ಶ್ರಮ ಪಡೋದು ಅಂತ ಹೇಳುವಾಗ ಜಿಹಾದು ನಫ್ಸ್ ಅಂತಿದೆ, ಬಹಳ ಉನ್ನತವಾದ ಜಿಹಾದು ನಫ್ಸ್ ಅಂದ್ರೆ ನಿಮ್ಮ ಆತ್ಮದ ಜೊತೆಗೆ ನೀವು ಜಿಹಾದ್ ಮಾಡ್ತಿದ್ರ. ಓಕೆ. ಅದು ಎಂತ ಜಿಹಾದ್ ಅಂದ್ರೆ ವಿದ್ಯೆಯನ್ನು ಕಲಿಯೋದು, ಅದು ಜಿಹಾದ್ ಆಗತ್ತೆ. ಓಕೆ. ನೀವು ಒಂದು ಸೈನ್ಸ್ ಆಗ್ಲಿ, ಸೋಷಿಯಲ್ ಸ್ಟಡೀಸ್ ಆಗ್ಲಿ, ಹಿಸ್ಟ್ರಿ ಆಗ್ಲಿ, ಇಲ್ಲ ಕುರಾನ್ ಆಗ್ಲಿ, ಯಾವುದೇ ಒಂದು ವಿಚಾರ ಬಗ್ಗೆ ಅಧ್ಯಯನ ಮಾಡಕ್ ಹೋಗ್ತಿದ್ರ, ಓಕೆ, ದಟ್ ಈಸ್ ಜಿಹಾದು ನಫ್ಸ್. ಓಕೆ. ಜಿಹಾದ್ ಬಿಲ್ ಕಿತ್ತಾಲ್ ಅಂತ ಹೇಳಿದ್ರೆ ಬೈ ಫೈಟಿಂಗ್ ಅಂದ್ರೆ ಅದು ವಾರ್ ಅಂದ್ರೆ ಯುದ್ಧದ ಕಾಲದಲ್ಲಿ ನಿಮ್ಮ ಶತ್ರುಗಳ ಜೊತೆಗೆ ನೀವು ಮಾಡುವಂತಹ ಯುದ್ಧ, ಅದು ಜಿಹಾದ್ ಆಗತ್ತೆ. ಓಕೆ. ಸೊ ಯುದ್ಧದ ಕಾಲದಲ್ಲಿ ಯುದ್ಧ ಮಾಡೋದು ಶ್ರೇಷ್ಠ ಕೆಲಸ ಆಗತ್ತೆ. ಉದಾಹರಣೆಗೆ ಬಾಂಗ್ಲಾದೇಶ ಆಗ್ಲಿ, ಪಾಕಿಸ್ತಾನದಿಂದ ಆಗ್ಲಿ ನಮ್ಮನ್ನ ದಾಳಿ ಮಾಡಕ್ಕೆ ಬಂದ್ರೆ, ಅವಾಗ ಇಲ್ಲಪ್ಪ ನಾನು ಶಾಂತಿ ಬೋಧನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಅವನ ಹತ್ರ ನಾವು ಶಾಂತಿ ಮಾತಾಡಕ್ಕಾಗಲ್ಲ. ಅವನು ಯುದ್ಧಕ್ಕಂತ ತಯಾರಾಗ್ಬಿಟ್ಟು ಒಳಗೆ ಬಂದ್ಬಿಟ್ರೆ ನಾವು ಯುದ್ಧದಲ್ಲಿ ಅವನ್ನ ಫೈಟ್ ಮಾಡಬೇಕಾಗಿರುತ್ತೆ. ಸೊ ಆ ಫೈಟ್ ಮಾಡೋದು ಆ ವೇಳೆಯಲ್ಲಿ ಶ್ರೇಷ್ಠದ ಕೆಲಸ. ಬಟ್ ಒಡಂಬಡಿಕೆ ಆಗಿದ ನಂತರ, ಉದಾಹರಣೆಗೆ ಯುದ್ಧ ಆಯ್ತು, ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿದ್ವಿ ಪಾಕಿಸ್ತಾನ ಜೊತೆಗೆ, ಏನ್ ಬೇಡಪ್ಪ ನೀನು ಯುದ್ಧ ಮಾಡಬೇಡ, ನಾನು ಯುದ್ಧ ಮಾಡಲ್ಲ. ಆಮೇಲೆ ಒಂದಿನ ಪಾಕಿಸ್ತಾನಿ ಒಬ್ಬ ಮಹಿಳೆ ಇಲ್ಲಿ ಬರ್ತಾಳೆ, ಇಲ್ಲ ಒಂದು ಫ್ಯಾಮಿಲಿ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕತ್ತರಿಸ್ಬಿಟ್ರೆ ಅದು ಅನ್ಯಾಯ ಆಗತ್ತೆ, ಪಾಪದ ಕೆಲಸ ಆಗತ್ತೆ. ಅಂದ್ರೆ ಒಡಂಬಡಿಕೆ ಮಾಡೋದು ಕೂಡ ಇಸ್ಲಾಂನಲ್ಲಿ ಹೇಳಲಾಗಿದೆ. ಯುದ್ಧದ ಕಾಲದಲ್ಲಿ ಯುದ್ಧ ಮಾಡಕ್ ಕೂಡ ಇಸ್ಲಾಂ ಹೇಳಲಾಗಿದೆ. ಅದು ಯಾವ ಕೆಲಸ ಯಾವಾಗ ಮಾಡಬೇಕಾಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾವು ದ್ವೇಷಿಸುವರಲ್ಲ, ಯುದ್ಧ ಮಾಡಕ್ಕೆ ಬಂದವರನ್ನ ನಾವು ಯುದ್ಧ ಮಾಡಕ್ಕೆ ತಯಾರಾಗಿರ್ತೀವಿ. ಸೊ ಅದೇ ಇಸ್ಲಾಮಿನ ಹೇಳ್ಕೊಳುತ್ತೆ. ಸೊ ಇದರಲ್ಲಿ ಹಲವಾರು ಜನರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಒಂದೇ ಒಂದು ನಿಮಿಷ ಮಾತಾಡ್ತೀನಿ. ಹಲವಾರು ಜನರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಮುಸ್ಲಿಮೇತರನ್ನು ಕೊಂದು ಹಾಕೋದು ಅದು ಜಿಹಾದ್ ಅಂತ ನಂಬಿದ್ದಾರೆ. ಕೆಲವರು ನಂಬಿದ್ದಾರೆ, ಅದರ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಪ್ರವಾದಿ ಏನು ಕೊಡಿದ್ದಾರೆ, ಮನ್ ಕತಲ ಮುಆಹಿದನ್ ಲಮ್ ಯರಹ್ ರಾಯತುಲ್ ಜನ್ನ. ಇದು ಪ್ರವಾದಿಯ ವಚನ, ಸಹೀಹ್ ಬುಖಾರಿನಲ್ಲಿ ಬರುತ್ತೆ. ನಾನು ಅದಕ್ಕೆ ಅರಬಿನಲ್ಲಿ ಕೊಡ್ತೇನೆ. ಯಾವ ಒಬ್ಬ ವ್ಯಕ್ತಿ ಮುಸ್ಲಿಂ ಏತರನ್ನು ಕೊಂದಾಕ್ತಾನೋ ಅವನಿಗೆ ಸ್ವರ್ಗದ ಪರಿಮಳ ಕೂಡ ಮುಟ್ಟಲ್ಲ, ಅವನ ಸ್ವರ್ಗದ ವಾಸನೆ ಕೂಡ ಅವನಿಗೆ ಮುಟ್ಟಲ್ಲ. ಅವನು ನಮಾಜಿ ಆಗಿರ್ಬೋದು, 5 ಬಾರಿ ನಮಾಜ್ ಮಾಡ್ತಾನೆ, ಒಂದು ಗಡ್ಡ ಬಿಟ್ಕೊಂಡಿದ್ದಾನೆ, ಹಜ್ ಹೋಗ್ತಾನೆ, ಎಲ್ಲ ಮಾಡ್ತಾನೆ. ಅನ್ಯಾಯವಾಗಿ ಒಬ್ಬ ಮುಸ್ಲಿಂ ಏತರನ್ನು ಕೊಂದು ಹಾಕಿದ್ರೆ ಸ್ವರ್ಗದ ವಾಸನೆ ಕೂಡ ಅವನಿಗೆ ಮುಟ್ಟಲ್ಲ ಅಂತ ಹೇಳ್ಕೊಳ್ಳುವ ಪ್ರವಾದಿಯನ್ನ ನಾವು ಫಾಲೋ ಮಾಡುವುದು. ಮತ್ತೆ ಇಂತಹ ಕೆಲಸ ಮಾಡ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಬಾಂಬ್ ಇಡೋದು, ಇಲ್ಲಿ ಹೋಗಿ ಬಾಂಬ್ ಇಡೋದು, ಯುದ್ಧ ಮಾಡದೆ ಬಾಂಬ್ ಇಡೋದು ಹೇಡಿಯ ಕೆಲಸ. ಈ ಕೆಲಸ ಮಾಡೋರ ಬಗ್ಗೆ ಪ್ರವಾದಿ ಏನ್ ಹೇಳಿದ್ದಾರೆ ಅಂದ್ರೆ, ಹುಮ್ ಕಿಲಾಬುನ್ ನಾರ್, ಇವರು ನರಕದ ನಾಯಿಗಳು. ಮುಸ್ಲಿಂಗಳೇ ಆಗಿರ್ಬೋದು, ಅವರು ನರಕದ ನಾಯಿಗಳು ಅಂತಾನೆ ಪ್ರವಾದಿ ಹೇಳಿದ್ದಾರೆ. ಇದು ಮುಸ್ಲಿಂಗಳ ಕುರಿತು ಹೇಳಿರೋದು, ಡೈರೆಕ್ಟ್ ಆಗಿ ಪ್ರವಾದಿ ಹೇಳಿದ್ದಾರೆ. ಇವರು ಕಂಠಪಾಠ ಮಾಡಿರ್ತಾರೆ, ಕುರಾನಿನ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೆ. ಅವ್ರು ನೋಡಿದ್ರೆ ನಿಮ್ ನಮಾಜ್ ಬಂದು ಏನೇ ಇಲ್ಲ ಅಂತ ಅನ್ಸುತ್ತೆ, ಅವ್ರ ಉಪವಾಸ ನೋಡಿದ್ರೆ ನಮ್ಮ ಉಪವಾಸ ಏನೂ ಇಲ್ಲ ಅಂತ ಅನ್ಸುತ್ತೆ ಅಂತವ್ರು. ಆದ್ರೆ ಅವ್ರ ಧರ್ಮವನ್ನು ಬಹಳ ವೇಗವಾಗಿ ಅದನ್ನ ಬಿಟ್ಟು ಆಚೆ ಹೋಗ್ತಾರಂತ ಪ್ರವಾದಿ ಹೇಳಿದ್ದಾರೆ. ಧರ್ಮದಿಂದ ಅವ್ರು ಆಚೆ ಹೋಗ್ಬಿಡ್ತಾರೆ, ಬಹಳ ವೇಗವಾಗಿ ಆಚೆ ಹೋಗ್ಬಿಡ್ತಾರೆ ಅಂತ ಪ್ರವಾದಿ ಹೇಳಿರುವ ಮಾತು ಯಾರ ಬಗ್ಗೆ ಅಂದ್ರೆ, ಇವತ್ತಿನ ಕಾಲದಲ್ಲಿ ನಾವು ನೋಡ್ತಿದ್ವಲ್ಲ, ಅಲ್ಲಿ ಹೋಗಿ ಬಾಂಬ್ ಬಿಡೋದು, ಇಲ್ಲಿ ಹೋಗಿ ಬಾಂಬ್ ಬಿಡೋದು, ಇಸ್ಲಾಂ ಇದನ್ನ ಹೇಳ್ಕೊಳತ್ತಂತ ಮಾಡೋದು, ಇವರು ಎಲ್ಲರೂ ಧರ್ಮ ಬಿಟ್ಟು ಆಚೆ ಹೋದವರು ಅಂತ ನಾವು ಘೋಷಿಸಬೇಕಾಗಿರುತ್ತೆ.